ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ PNS ವಿಸ್ತಾರ ನ್ಯೂಸ್. ನಾನು ಹಿಮಕುಮಾರ್. ಇವತ್ತಿನ ಕಾರ್ಯಕ್ರಮದಲ್ಲಿ ಎಂದಿನಂತೆ ಆರ್ಯವರ್ಧನ್ ಗುರೂಜಿಯವರಿದ್ದಾರೆ. ಸೊ ಇವತ್ತಿನ ಕಾರ್ಯಕ್ರಮದ ಟಾಪಿಕ್ ಇರೋದು ಸಬ್ಜೆಕ್ಟ್ 24ನೇ ತಾರೀಕು, ಅಂದರೆ 24 ನಂಬರು ಯಾವ ರೀತಿಯಾಗಿ ಇರುತ್ತೆ, ಅದರ ವಿಶೇಷತೆ ಏನು, ಅದರ ಜೊತೆಗೆ ಈ ನಂಬರಲ್ಲಿ ಹುಟ್ಟಿರುವಂಥ ಅವರ ಭವಿಷ್ಯ ಯಾವ ರೀತಿಯಾಗಿರುತ್ತೆ, ಅವರಿಗೆ ಯಾವ ಬಣ್ಣ ಅಂದರೆ ಕಲರ್ ಅವರಿಗೆ ಸೂಟ್ ಆಗುತ್ತೆ, ಆಮೇಲೆ ಲಕ್ಕಿ ನಂಬರ್ ಯಾವುದು, ಆಮೇಲೆ ಮೊಬೈಲ್ ನಂಬರ್ ಅಂದರೆ ಈ ಡೇಟಿಗೆ ಹುಟ್ಟಿದವರು ಯಾವ ರೀತಿಯಾಗಿ ಮೊಬೈಲ್ ನಂಬರನ್ನು ಇಟ್ಕೊಳ್ಬೇಕಾಗತ್ತೆ, ಸಮಸ್ಯೆ ಇದ್ದಲ್ಲಿ ಪರಿಹಾರ ಏನು, ಎಲ್ಲದರ ಬಗ್ಗೆ ಆರ್ಯವರ್ಧನ್ ಗುರೂಜಿ ಅವರ ಹತ್ರನೇ ಚರ್ಚೆ ಮಾಡೋಣ. ಬನ್ನಿ, ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಗುರೂಜಿ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ತಪೈತಾಂ ಕಲ್ಪರಕ್ಷಣಂ ತಾಂ ಕಾಮಧೇನು ಶ್ರೀಬನ್ ನಾರಾಯಣ ಮಹಾಲಕ್ಷ್ಮೀದೇ ನಮಸ್ತೆ. ಅರಿವಿಗೂ ಕ್ಷಣಂದೆ, ಗುರುಗೂ ಕ್ಷಣಂದೆ, ವಾಗ್ದೇವಿ ಸರಸ್ವತಿ ಕೂಡ ಕ್ಷಣಂದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್. ಹೇಳ್ತೇನಂತ ಆಗುತ್ತೆ ಅಂತ ಹೇಳ್ತೇನೆ. ಅಭಿಮಾನಿ ದೇವರಿಗೆ ಗೊತ್ತು. ಶ್ರೀ 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 ಪ್ರಕನ್ನಥ ಸ್ವಾಮೀಜಿ ಪಾದಕ್ಕೆ ನಮಸ್ಕಾರವನ್ನು ಮಾಡ್ತಾ ಇವತ್ತಿನ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತೀವಿ. ಎಸ್ ಗುರುಜಿ, ಇವತ್ತಿನ ಸಬ್ಜೆಕ್ಟ್ ಇರೋದು 24ನೇ ನಂಬರು. ಇದರ ವಿಶೇಷತೆ 24ನೇ ನಂಬರ್ಸು ತುಂಬ ಬ್ಯೂಟಿಫುಲ್ ಅಂತ ನಂಬರ್ಸ್, ಅದ್ಭುತವಾದ ನಂಬರ್ಸ್. 24ರಲ್ಲಿ ಹುಟ್ಟೋದೇ ಒಂದು ಅದೃಷ್ಟ. ನಾವು 24 ಅನ್ನೋ ನಂಬರ್ಸೇ ಬ್ಯೂಟಿಫುಲ್ ನಂಬರ್ಸ್. ಯಾಕಂದರೆ 24 ನಾಳೆ ತುಂಬ ಅದ್ಭುತವಾದ ದಿನ. ನಾಳೆ ಕೂಡ 7ನೇ ತಿಂಗಳಾಗಿರುತ್ತೆ. 247 ಇಸ್ ಸಖತ್ ಬ್ಯೂಟಿಫುಲ್ ನಂಬರ್. 24 ಮತ್ತು 26 ಬರುತ್ತೆ. ಬ್ಯೂಟಿಫುಲ್. ಯಾಕಂದರೆ ಈ 24ನೇ ತಾರೀಕಲ್ಲಿ ಹುಟ್ಟೋರಿಗೆ ಬಡತನ ಅನ್ನೋದೇ ಬರಲ್ಲ. ಅದೇ ವ್ಯಕ್ತಿ ನೇಮ್ ನಂಬರ್ 24ರಲ್ಲಿ ಇಟ್ಕೊಂಡ್ರೆ ಕೂಡ ಅದೃಷ್ಟ ಬರುತ್ತೆ. ಇವಾಗ ನನ್ನ ನೇಮ್ ಕೂಡ ಆರ್ಯವರ್ಧನ್ ಅಂದರೆ 24, ಆರ್ಯ ಅಂದರೆ 5 ಬರುತ್ತೆ, ವರ್ಧನ್ ಅಂದರೆ 19 ಬರುತ್ತೆ. ನೇಮ್ ನಂಬರ್ ಟೋಟಲ್ ಮಾಡಿದ್ರೆ 24 ಬರುತ್ತೆ. 24ನೇ ನಂಬರಲ್ಲಿ ಸಿಕ್ಕಾಬಟ್ಟೆ ಬಡತನವನ್ನು ನಾವು ನೋಡೋಕ್ಕೆ ಸಾಧ್ಯ ಇರಲ್ಲ. ಅದು ಏನೇ ಆಗಿರ್ಬೋದು. ನೀವು 2020 ವರ್ಲ್ಡ್ ಕಪ್ ಇಂಡಿಯಾ ಕಪ್ ಗೆದ್ಕೊಟ್ಟಿದ್ದು 24ನೇ ತಾರೀಕೆ ಆಗಿರುತ್ತೆ. ನಮ್ಮ ಇಂಡಿಯಾಗೆ ಅದ್ಭುತವಾದ ದಿನ. ನಮ್ಮ ಇಂಡಿಯಾಗೆ 6 ತುಂಬ ಚೆನ್ನಾಗಿ ಆಗಿಬರುತ್ತೆ. ತೆಂಡೂಲ್ಕರ್ 24ನೇ ತಾರೀಕು ತುಂಬ ದೊಡ್ಡ ಹೆಸರನ್ನ ಮಾಡಿದ್ದಾರೆ. ಅವ್ರಿಗೆ ಹುಟ್ಟಿರೋದು 24. ರಾಜ್ಕುಮಾರ್ ಅವ್ರು 24 ತುಂಬ ದೊಡ್ಡ ಹೆಸರು ಮಾಡಿದ್ದಾರೆ. ಅದೇ ಥರ ಜಯಲಲಿತವ್ರು 24. ಇವತ್ತು ನಮ್ಮ ಮುಂದೆ ಎಲ್ಲರೂ ಸಿಕ್ಕಾಬಟ್ಟೆ ರಾಜಯೋಗನ ಕೊಟ್ಟಾರೆ. MGR ಮರೆಯಾಗಿದ್ದ ದಿವಸ 24ನೇ ತಾರೀಕು ಅದು ಡೇಟು. ಆ ಡೇಟ್ ಇನ್ನೂ ಯಾರು ಮರೆಯೋಕ್ಕೆ, ಹುಟ್ಟಿದ ಡೇಟ್ಗಿಂತ ಅವ್ರಿಗೆ ಮರೆಯಾಗಿದ್ದ ಡೇಟನ್ನು ನಾವು ತುಂಬ ನೆನೆಸ್ಕೊಳ್ತೀವಿ. ಯಾಕಂದರೆ ಆ ಡೇಟಿಗೆ ಆ ವೈಬ್ರೇಷನ್ ಅದು ಸಖತ್ತಾಗಿರುತ್ತದೆ. ಯಾಕಂದರೆ 24 ಅಂದರೆ ಚಂದ್ರ ಮತ್ತು ರಾಹು ಈ ಸಖತ್ ಬ್ಯೂಟಿಫುಲ್ ನಂಬರ್ಸು, ತುಂಬ ಅದ್ಭುತವಾದ ನಂಬರ್ಸ್. ಈ ಕಾಂಬಿನೇಷನ್ನೇ ತುಂಬ ಚೆನ್ನಾಗಿರುತ್ತೆ. ಯಾರೆಲ್ಲ 24ನೇ ನಂಬರ್ಸನ್ನ ನಿಮ್ಮ ಮನೆ ಗೇಟ್ ನಂಬರ್ಲೇ ಡಿಸೈನಾಗಿ ಮಾಡಿಸ್ಕೊಳೋದು, ಮನೆಯಲ್ಲಿ ಎಲ್ಲರೂ 24 ಅನ್ನೋದನ್ನು ಒಂದು ನಂಬರ್ ಹಾಕೋದು, ಕೊಳ್ಳಲ್ಲಿ 24 ಹಾಕೋದು, ಅದ್ಭುತವಾದ ಸೂಪರ್ ಸಕ್ಸಸ್ಸನ್ನು ಕೊಡುತ್ತೆ. ಇವಾಗ ರಾಜ್ಕುಮಾರ್ ಅವ್ರಿಗೆ ಸಾಕಷ್ಟು ರಾಜ್ಕುಮಾರ್ ಬರ್ತಡೆಗೆ ತುಂಬ ಪಿಕ್ಚರ್ನ ರಿಲೀಸ್ ಮಾಡೋರು ಅವ್ರ ಓನ್ ಬ್ಯಾನರಲ್ಲಿ. ಆ 24 ಅನ್ನೋ ಡೇಟಲ್ಲಿ ಏಪ್ರಿಲ್ 24ಗೆ ಯಾವ್ದಾದ್ರು ಒಂದು ಶಿವಣ್ಣ ಅವ್ರದ್ದು ಇಲ್ಲ ಪುನೀತ್ ಅವ್ರದ್ದು ಯಾರ್ದೋ ಒಂದು ಸಿನಿಮಾ ರಿಲೀಸ್, ಅದು ಎಲ್ಲವೂ ಸಕ್ಸಸ್ಸೇ ಆಗೋದು 100%. ಭಾಳ ಬ್ಯೂಟಿಫುಲ್ ಡೇಟ್ಸ್ ಈ ಡೇಟಲ್ಲಿ ಹುಟ್ಟೋರಿಗೆ. ಈ ಡೇಟಲ್ಲಿ ಹುಟ್ಟೋರಿಗೆ S ಮತ್ತು R ಅನ್ನೋ ಅಕ್ಷರಗಳು ತುಂಬ ಚೆನ್ನಾಗುತ್ತೆ, M ತುಂಬ ಚೆನ್ನಾಗಾಗುತ್ತೆ. ಈ ಡೇಟಲ್ಲಿ ನೀವು ನೋಡಿರ್ಬೋದು, ಬಹಳ ಅದ್ಭುತವಾದ ಒಂದು ತುಂಬ ತಾಳ್ಮೆಯನ್ನು ಅತಿ ಹೆಚ್ಚನ್ನು ನೋಡ್ತಾ ಹೋಗ್ಬೋದು. ಈ ಡೇಟಲ್ಲಿ ಹುಟ್ಟಂಥವ್ರಿಗೆ ಭಾಳ ಅದ್ಭುತವಾದ ತಾಳ್ಮೆಗಳನ್ನ ಸಿಕ್ಕಾಬಟ್ಟೆ ನೋಡ್ಬೋದು. ನಾನು ನೋಡಿರೋ ಮಟ್ಟಿಗೆ ತುಂಬ ಬ್ಯೂಟಿಫುಲ್ ಡೇಟ್ ಆಫ್ ಬರ್ತ್ ಇದು. ಇದು ಹೆಣ್ಮಕ್ಳು ಹುಟ್ಟಲಿ ಗಂಡು ಮಕ್ಳು ಹುಟ್ಟಲಿ ತುಂಬ ಚೆನ್ನಾಗಿರುತ್ತೆ. ತುಂಬ ಶಾಂತ ರೂಪದಲ್ಲಿರ್ತಾರೆ. ಎಸ್ ಗುರುಜಿ, ಮಾತಾಡೋಣ. ಒಬ್ಬರು ಕಾಲರ್ಸ್ ಇದ್ದಾರೆ, ದಾವಣಗೆರೆಯಿಂದ ಕೃಷ್ಣ ಅಂತ ಹೇಳಿ. ಕೃಷ್ಣ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಎಸ್ ಗುರುಜಿ ಅವರಿದ್ದಾರೆ, ಮಾತಾಡಿ. ನಮಸ್ತೆ ಗುರುಜಿ. ಹೇಗಿದೆಯಪ್ಪ? ಚೆನ್ನಾಗಿದ್ದೀನಿ ಗುರುಜಿ. ನೀವು ಗುರುಜಿ? ನಾನು ತುಂಬ ಚೆನ್ನಾಗಿದ್ದೀನಿ ಗುರುಜಿ. ನಮ್ಮ ವೈಫ್ ಬಗ್ಗೆ ಕೇಳಬೇಕಾಗಿತ್ತು ಗುರುಜಿ. ಬೆಳಗ್ಗೆನೂ ಮಾಡಿದ್ದಲ್ಲ 8 ಫೋನು, ನಾನು ಕೇಳಿಸ್ಕೊಂಡೆ ನಿಂದೆ ವಾಯ್ಸ್ ಅಂತ ಗೊತ್ತಾಯಿತು. ಹೌದು ಗುರುಜಿ, ನಾನೇ ಗುರುಜಿ. ಮೀಟರ್ ಕಾರ್ಯಕ್ರಮಕ್ಕೆ ಫೋನ್ ಮಾಡಿದ್ದೆ. ನಾನು ವಾಯ್ಸ್ ತಿಳ್ಕೊಂಡೆ ನೀನೇ ಮಾಡಿದ್ಯಾ ಅಂತ. ಹೌದು ಗುರುಜಿ, ನಾನೇ ಮಾಡಿದ್ದೆ ಗುರುಜಿ. ಹೆಂಗೆ ನೋಡಿ ನನಗೆ ಎಲ್ಲೆಲ್ಲೋ ನೀನೆ ಅಲ್ವಾ? ನೀವಂದ್ರೆ ಅಷ್ಟು ಪ್ರೀತಿ ಗುರುಜಿ ನಮ್ಗೆ. ಒಟ್ಟು ನಿನ್ ಜೋಡಿ ಕನೆಕ್ಟ್. ಯಾರ್ದೋ ಒಂದು ಮಗಳ ಬಗ್ಗೆ ಕೇಳ್ತಾರೆ, ಪಕ್ಕದ ಮನೆ ಯಾರ್ದೋ ಕೇಳಿದೆ ಬೆಳಗ್ಗೆ. ಗುರುಜಿ ನಮ್ಮ ಹಳೆಯನ್ ಗುರುಜಿ, ಅದು ಅವ್ರಿಗೆ ಇವಾಗ ಕಣ್ಣೆ ನೋಡ್ತಾ ಇದಾರೆ ಗುರುಜಿ. ಅದಕ್ಕೆ ಇವಾಗ ಟೈಮ್ ಹೇಗಿದೆ ಅಂತ ಕೇಳಿದೆ ಗುರುಜಿ. ಚೆನ್ನಾಗಿದೆ ನೋಡಿ ಅಂತ ಅಂದ್ರು ಗುರುಜಿ. ಹೌದು, ಕೊಡು ಡೇಟ್ ಆಫ್ ಬರ್ತ್. 7/12 ಗುರುಜಿ. 7/12 2000 ಗುರುಜಿ. 7/12 2000 ಗುರುಜಿ. 2000 ಬೆಳಗ್ಗೆ 10:20 ಗುರುಜಿ, ಮಾರ್ನಿಂಗು. 2000ನಾ? ಹಾ ಗುರುಜಿ. 7/12/2000. ಹಾ ಗುರುಜಿ. ಬೆಳಿಗ್ಗೆ 10:20 ಗುರುಜಿ. 10:20 ಬೆಳಿಗ್ಗೆ. ನಿಂದು ಇಳ್ಕಲ್ತಾನೆ ನೀನು ಊರು?
ಇಲ್ಲ ಗುರುಜಿ, ನಮ್ದು ಬೆಳಗಾಂ ಡಿಸ್ಟ್ರಿಕ್ಟ್ ಗುರುಜಿ, ರಾಮದುರ್ಗ ಗುರುಜಿ. ಇದು ಯಾರ ಜಾತಕ? ಇದು ನಮ್ಮ ವಯಸ್ಸು ಗುರುಜಿ. ಓಕೆ ಓಕೆ, ನಿಮ್ಮ ವೈಫ್ ಜಾತಕ ತುಂಬ ಚೆನ್ನಾಗಿದೆ. ಅದೇ ಗುರುಜಿ, ಅವ್ರು ಇವಾಗ ಹೌಸ್ ವೈಫ್ ಆಗಿದ್ದಾರೆ ಗುರುಜಿ. ಅವರು ನೆಕ್ಸ್ಟ್ ಬಿಸ್ನೆಸ್ ಮಾಡ್ಬೇಕಾ ಅಥವಾ ಏನಾದ್ರು ವರ್ಕ್ ಯಾವ ತರ ಯಾವ ಫೀಲ್ಡ್ ಅಲ್ಲಿ ಹೋದ್ರೆ ಚೆನ್ನಾಗಿರುತ್ತೆ ಅಂತ ಕೇಳೋಕೆ ನಿಮ್ಗೆ ಕಾಲ್ ಮಾಡಿದೆ ಗುರುಜಿ. ನಿಮ್ಮ ಮನೆಯವ್ರು ಓದಿರ್ಬೋದಾಯ್ತು, ಒಂದು PUC ಓದ್ಯಾರಾ ಗುರುಜಿ? M.Com ಮಾಡಿದ್ದಾರೆ ಗುರುಜಿ, ಡಬಲ್ ಡಿಗ್ರಿ. ಅದನ್ನು ಓದೋಂಥ ಜಾತಕ, ಚೆನ್ನಾಗಿ ಓದೋಂಥ ಜಾತಕ, ಹಳ್ಳಿಲಿ ಹುಟ್ಟಿರುವೆ. ನಿಮ್ಮ ಮನೆಯವ್ರಿಗೆ ಗೌರ್ಮೆಂಟ್ ಕೆಲಸ ಸಿಗುತ್ತೆ, ಹೌದಾ ಗುರುಜಿ? ಪಕ್ಕಾ ಸಿಗುತ್ತೆ. ಬಿಸ್ನೆಸ್ ಕೂಡ ಮಾಡ್ಬೋದು, ಬಟ್ಟೆ ಬಿಸ್ನೆಸ್ ಮಾಡೋದು ಸೂಪರ್ ಕ್ಲಿಕ್ ಆಗುತ್ತೆ. ಬಟ್ಟೆ ಬಿಸ್ನೆಸ್ ಗುರುಜಿ? ಬಟ್ಟೆ ಅಂಗಡಿ ಮಾಲ್ ಮತ್ತು ಗೌರ್ಮೆಂಟ್ ಕೆಲಸಕ್ಕೆ ಅಪ್ಲಿಕೇಶನ್ ಹಾಕಿ ಕೆಲಸ 100% ಸಿಗುತ್ತೆ. ಹಾ ಗುರುಜಿ, 100ಕ್ಕೆ 100 ಸಿಗುತ್ತೆ. ಹಾ ಗುರುಜಿ, ಹೇಳ್ತೀನಿ ಗುರುಜಿ. ಅದೇ ಗುರುಜಿ, ನಿಮ್ಗೆ ಕೇಳಿ ಮುಂದೆ ಮೂವ್ ಆಗ್ಬೇಕಂತ ಕಾಲ್ ಮಾಡಿದೆ ಗುರುಜಿ. ಇಲ್ಲ, ಒಳ್ಳೇದಾಯ್ತು. 100% ಕೆಲಸ ಸಿಗುತ್ತೆ, ಏನು ಎದುರು ಬೇಡ. ಒಳ್ಳೆ ಗುರುಜಿ, ಯಾವ ನಕ್ಷತ್ರದೊಳಗೆ ಅವ್ರಿಗೆ ಅರ್ಜಿ ಅದು ಹಾಕಕ್ಕೆ ಹೇಳಿ ಗುರುಜಿ? ಆ ಥರ ಏನಿಲ್ಲ, ನೀನು ಗೌರ್ಮೆಂಟ್ ಕೆಲಸದ ಹಾಕಕ್ಕೆ ಹೇಳು. ನಿನಗೆ ಗೊತ್ತಲ್ಲ, ಸಂಪತ್ತಾರೆ ಸಾಧಕತ್ತಾರೆ, ಸಿಕ್ಕಿದ್ರೆ ಹಾಕ್ಬೋದಿಲ್ಲ ಅಂದ್ರಿಲ್ಲ. ಪಕ್ಕ ಗೌರ್ಮೆಂಟ್ ಕೆಲಸ ಸಿಗುತ್ತೆ, ಅನುಮಾನನೇ ಪಡಬೇಡ, ಸಿಕ್ಕೇ ಸಿಗುತ್ತೆ. ಒಳ್ಳೆಯದಾಗಲಿ. ಎಸ್ ಗುರುಜಿ, ಮತ್ತೊಬ್ಬರು ಕಾಲರ್ಸ್ ಇದ್ದಾರೆ. ಹಲೋ ಹಲೋ ಮೇಡಮ್, ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಾವು ಹೊಸಕೋಟೆಯಿಂದ ಸರ್. ಎಸ್ ಗುರುಜಿ ಇದ್ದಾರೆ, ಮಾತಾಡಿ. ಹಲೋ ಗುರುಜಿ. ನಮಸ್ಕಾರ, ಹೇಗಿದ್ದೀರಾ? ಊಟ ಮಾಡಿದ್ರಾ? ಚೆನ್ನಾಗಿದ್ದೀವಿ ಗುರುಜಿ. ನಿಮ್ಮ ಆಫೀಸ್ಗೆ ನಾವು ನಮ್ಮ ತಮ್ಮ ನಾವಿಬ್ರು ಬಂದಿದ್ವಿ ಗುರುಜಿ. ಯಾವಾಗ ಬಂದಿದ್ರಿ? 2015ರಲ್ಲಿ ಗುರುಜಿ. ಹಳೆ ಕ್ಲೈಂಟ್ಸ್. ಏನು ಅನಿಸುತ್ತೆ ಅವಾಗಲೂ? ಅವಾಗ್ಗಿಂತ ಇವಾಗ ಬೇಕಾದ್ರೆ ಗುರುಜಿ. ನೀವ ನಾನಾ? ನೀವು ಸರ್, ನೀವು ಗುರುಜಿ. ಹೌದು, ಏನು ಬೆಟರ್? ಅಲ್ಲ, ನೀವು ಇವಾಗ ಅವಾಗಿಂತ ತುಂಬಾ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದೀರಾ. ಹೌದಾ? ಹೌದು ಗುರುಜಿ. ನಾನು ಜ್ಯೋತಿಷ್ ಹೇಳ್ಬೇಕಾದ್ರೆ ನನಗೆ ಭಯ ಆಗುತ್ತೆ. ಅಯ್ಯೋ, ಇದು ಹೇಳಿದ್ಮೇಲೆ ಚೆನ್ನಾಗಿ ಹೇಳ್ತಿರ್ಲಿಲ್ವಾ? ಅದನ್ನ ಏನ್ ಭಯ ಇಲ್ಲ ಗುರುಜಿ. ಯಾಕೆ ಗುರುಜಿ? ಸತ್ಯ ಹೇಳ್ಬೇಕಾದ್ರೆ ಭಯ ಯಾಕೆ ಗುರುಜಿ ಬರ್ಬೇಕು? ಈಗ ನೋಡಿ, ಇಷ್ಟೊಂದೆಲ್ಲ ಸ್ಕೂಲ್ ಗಲಾಟೆ, ಎಲ್ಲ ಜ್ಯೋತಿಷರು ಮಳೆ ಬಂದು ನೀರಲ್ಲಿ ಹಾಳಾಗೋಗ್ತೈತೆ. ಇದೆಲ್ಲ ನನ್ನ ಪ್ರೆಡಿಕ್ಷನ್ನೇ, ಖಂಡಿತ ನನ್ನ ಪ್ರೆಡಿಕ್ಷನ್ ಇದು. 2029ಗೆ ಪ್ರಪಂಚ 30% ಹಾಳಾಗೋಗುತ್ತೆ. ಇದು ಕರ್ಮದ ಆರಂಭಗಳು ಸ್ಟಾರ್ಟ್ ಆಗಿದ್ದಾವೆ. ಏನು ಹೇಳಿ? ಹೌದು, ಕರ್ಮದ ಆರಂಭ ಸ್ಟಾರ್ಟ್ ಆಗಿತ್ತು. ಇನ್ನು 27, 28, 29ಗೆ ಬೆಂಗಳೂರಲ್ಲೆಲ್ಲ ರಿಯಲ್ ಎಸ್ಟೇಟ್ ಬಿದ್ದೋಗುತ್ತೆ, ವಿಲೇಜ್ ರೇಟ್ ಜಾಸ್ತಿ ಆಗುತ್ತೆ, ತುಂಬ ಜನ ಸತ್ತೋಯ್ತಾರೆ, ತುಂಬ ಜನಕ್ಕೆ ತೊಂದರೆಗಳು ಬರುತ್ತೆ. ಜಗತ್ತಿನಲ್ಲಿ ಕಾನೂನೆಲ್ಲ ತುಂಬ ಚೇಂಜ್ ಆಗುತ್ತೆ. 2030 ಮೇಲೆ ನೀವು ಬರೆದಿಟ್ಟು ಕೇಳಿ. 2029ಗಿಂತೂ ಅಲ್ಲೋಲ್ಕೊಳ್ಳಲಾಗುತ್ತೆ. 30 ಮೇಲೆ ಅಂತೂ ಪಾಪ್ಯುಲೇಷನ್ ಎಲ್ಲ ತುಂಬ ಚೇಂಜ್ ಆಗುತ್ತೆ. ಲೈಫಲ್ಲಿ ಮನುಷ್ಯತ್ವ ಅನ್ನೋದೇ ಚೇಂಜ್ ಆಗುತ್ತೆ. ಓಕೆ, ಹೇಳಿ ಮೇಡಮ್, ಡೇಟ್ ಆಫ್ ಬರ್ತ್ ಕೊಡಿ. ನಮ್ಮ ಮಗಳದು ಗುರುಜಿ 10/6/2003 ಗುರುಜಿ. 10/6/2003 ಮಂಗಳವಾರ 4 ಗಂಟೆ 5 ನಿಮಿಷ ಸರ್ ಗುರುಜಿ. ಸಂಜೆ 4 ಗಂಟೆ 5 ನಿಮಿಷ 5 ನಿಮಿಷ ಸಾಯಂಕಾಲ. ಏನು ಪ್ರಶ್ನೆ? ಅವ್ರದ್ದು ಮದ್ವೆ ಬಗ್ಗೆ ಕೇಳ್ದೆ ಗುರುಜಿ. ಮುಂದೆ ಅವ್ರ ಲೈಫ್ ಆಗಿರುತ್ತೆ, ಏನಾದ್ರು ಕೆಲಸ ಸಿಗುತ್ತಾ ಸಿಗಲ್ಲ? ಫಾರ್ಮಸಿ ಮಾಡಿದ್ದಾರೆ, ಡಿ ಫಾರ್ಮಸಿ, ಇಲ್ಲ ಓನ್ ಬಿಸ್ನೆಸ್ ಮಾಡ್ಬೋದಾ ಏನು, ಅದೆಲ್ಲ ಸ್ವಲ್ಪ ಹೇಳಿ ಗುರುಜಿ. ಶಾಕಿಂಗ್ ಆದ ಜಾತಕ ನೋಡಿ. ನಿಮ್ಮ ಮಗಳು ಉಚ್ಚ ಗುರು ತುಂಬ ಪವರ್ಫುಲ್ ಆಗಿದ್ದಾನೆ. ನಿಮ್ಮ ಮಗಳು ಯಾರ ಕೈಲಿ ಇವತ್ತರೆಗೂ ಮಾತು ಬಿಟ್ಟಿಲ್ಲ, ಮನುಷ್ಯನಲ್ವಾ? ಬಿಟ್ಟಿದ್ದಾರೆ ಗುರುಜಿ. ಯಾರ ಹತ್ರ? ಅವ್ರ ಚಿಕ್ಕಪ್ಪ ಹತ್ರ, ಅವ್ರ ದೊಡ್ಡಮ್ಮ ಹತ್ರ. ಉಚ್ಚ ಗುರು ಇದ್ರೆ ಹೀಗೇನೆ, ರಾಮನ ಜಾತಕಲ್ಲಿ ಉಚ್ಚ ಗುರು. ಅದಕ್ಕೇನೆ ಅವರು ಹೆಂಡ್ತಿನೇ ಬಿಟ್ರು ಅಂತಾರೆ, ಮಕ್ಳು ಬಿಟ್ರು ಅಂತಾರೆ. ಇವ್ರಿಗೂ ಅಷ್ಟೇ, ಈ ಥರ ಎಲ್ಲ ಆಗುತ್ತೆ. ಮನುಷ್ಯ ಯಾವಾಗಲೂ ಒಳ್ಳೇದು ಮಾತ್ರ ಒಂದು ಸರಿ ಯೋಚನೆ ಮಾಡಿ ಮಾತಾಡ್ತಾರೆ. ಯಾರ ಜಾಗದಲ್ಲಿ ಗುರು ಹುಚ್ಚನಾಗಿರ್ತಾರೋ ಇದೆಲ್ಲ ಹೇಳುತ್ತೆ. ನಿಮ್ಮ ಮಗಳಿಗೆ 8ನೇ ಮನೇಲಿ ತುಂಬ ಗ್ರಹಗಳಿದ್ದಾವೆ, ಸೂರ್ಯ ಮತ್ತು ಬುಧ, ರಾಹು ಮತ್ತು ಶುಕ್ರ. ಯಾರ ಹತ್ರ ಜಾತಕ ಕೇಳಿಸಿದಿರಾ? ನಿಮ್ಮ ಹತ್ರನೇ ಕೇಳಿದ್ದೀರಿ ಗುರುಜಿ. ಇವ್ರನ್ನೇ ಕೇಳಿದ್ರಾ? ಸರ್ ಗುರುಜಿ, ಮೊದಲೊಂದ್ಸರಿ ನಿಮ್ಮ ಹತ್ರನೇ ಮಾಡಿದ್ವಿ. ಅಲ್ಲ, ಇವ್ರನ್ನೇ ಕೇಳಿದ್ರೆ ಬೇರೆ ಟಿ ವಿಲಿ ಕೇಳಿದ್ರಾ, ಆಫೀಸಲ್ಲಿ ಕೇಳಿದ್ರಾ? ಟಿವಿಲಿ ಸರ್ ಗುರುಜಿ. ಟಿ ವಿಲೇ ಕೇಳಿದ್ರಾ? ಏನು ಹೇಳಿದ್ದೆ ಅವಾಗ ನಾನು ನಿಮಗೆ? ಅವಾಗ ಏನೋ ಎಕ್ಸಾಮ್ ಬಗ್ಗೆ ಕೇಳಿದ್ದೆ ಗುರುಜಿ. ನಿಮ್ಮ ಮಗಳ ಪಾಸ್ ಆಗ್ತಾರ ಇಲ್ಲ ಅಂತ ಕೇಳಿದ್ದೆ ಗುರುಜಿ. ಪಾಸ್ ಆಗ್ತಾರ ಇಲ್ಲ ಅಂತ ಕೇಳಿದ್ದೆ ಗುರುಜಿ. ಹೌದಾ? ಸರಿ. ನಿಮ್ಮ ಮಗಳಿಗೆ ಎಜುಕೇಷನ್ ಎಲ್ಲ ಚೆನ್ನಾಗಿರುತ್ತೆ, ಪರ್ಸ್ನಲ್ ಲೈಫ್ ತುಂಬ ಡಿಸ್ಟರ್ಬ್ ಮಾಡಿದ್ದೆ. ಏನಾಗಿದೆ ಮುಂದೆ? ಇದು ಹುಡುಗ ಎಂತ ಹುಡುಗ ಸಿಗ್ತಾನೆ ಹೇಳಿ ಗುರುಜಿ?
ಹುಡುಗನ ಥರ ಸಿಗ್ತಾನೆ, ಹುಡುಗಿ ಥರ ಸಿಗ್ತಾನೆ, ಯಾರಿಗೂ ಹುಡುಗನಾಗೆ ಸಿಗ್ತಾನೆ. ಅಲ್ಲ ಗುರುಜಿ, ಅವ್ರು ಯಾವ ತರ ಇರ್ತಾರೆ ಅಂತ. ಯಾರೋ ಚೆನ್ನಾಗಿರೋ ಹುಡುಗನೇ, ಪ್ರಾಪರ್ಟಿ ಇರೋ ಹುಡುಗ ಸಿಗ್ತಾನೆ. ಹಾ ನಿಮ್ಮ ಮಗಳನ್ನ ದಯವಿಟ್ಟು ಒಂದು ಸರಿ ನನ್ನ ಆಫೀಸಿನ ನೇರ ಬಂದು ಕೇಳಿ ಜಾತಕನೇ. 8ನೇ ಮನೆಯಲ್ಲಿ 4 ಗ್ರಹ ಇರಬಾರ್ದು. ಹಾ ಹಾ ಇದು ತುಂಬ ಅಪಾಯ. ಈ ಥರ ಎಲ್ಲ ಇದ್ದವ್ರಿಗೆ ನಾನು ತುಂಬ ಜನ ನೋಡಿದ್ದೀನಿ. ಕಿಡ್ನಿ ಫೇಲ್ಯೂರ್ ಆಗೋದು, ಗರ್ಭಕೋಶ ಪ್ರಾಬ್ಲಮ್ ಆಗೋದು, ಈ ಥರ ತುಂಬ ನೋಡಿದ್ದೀನಿ. ಈ ಥರ ಸಿಕ್ಕಾಬಟ್ಟೆ ನೋಡಿದ್ದೀನಿ. ಹೌದು. ಸಿಕ್ಕಾಬಟ್ಟೆ ನೋಡಿದ್ದೀನಿ. ಭಾಳ ವಿಶೇಷವಾಗಿ ಒಂದು ಸರಿ ನನ್ನ ಹೆಸರು ನೇಮ್ ಬಂದಾಗ ನಾನು ಒಂಥರ ನಾನೆಲ್ಲ MLA ಆಗ್ಬಿಡ್ತೀನಿ ಅಂತ ಆ MLA ಒಂದು ಪತ್ರಿಕೆಲೆಲ್ಲ ನೆಗೆಟಿವ್ ಬರ್ಸಿಬಿಡೋರು. ಏನು ಹೇಳಿ, ನಂದು ಕ್ರೌಡ್ ನೋಡಿ ಎಲ್ಲ ನೋಡಿ ಅವಾಗ ನನ್ನ ಬಗ್ಗೆ ಎಲ್ಲ ನೆಗೆಟಿವ್ ಬರ್ಸಿದಂತ ನಮಗೆ ಬರುತ್ತಲ್ಲ ಮಾಹಿತಿ. ಕೊನೆಗೆ ಒಂದು ಸರಿ ಅವ್ರ ಜಾತಕ ನೋಡಿದಾಗ 8ನೇ ಮನೆಲ್ಲ ತುಂಬ ಗ್ರಹ ಆಯಿತು. ಕೊನೆಗೆ ಅವ್ರಿಗೆ ಕಿಡ್ನಿ ಫೇಲ್ಯೂರ್ ಆಗಿ ಇನ್ನೊಂದಾಗಿ ಮತ್ತೊಂದಾಗಿ ಸತ್ತೋಗ್ಬಿಟ್ರು ಅವರು. ಹಾಗಾಗಿ ಈ ಥರ ಗ್ರಹಗಳು 8ನೇ ಮೇಲೆ ತುಂಬ ಇದೆ. ದಯವಿಟ್ಟು ಒಂದು ಸರಿ ನೇರವಾಗಿ ಬಂದು ಕೇಳಿ, ಒಂದು ನೀಟಾಗಿ ಬಿಡಿಸಿ ಹೇಳ್ತೀನಿ. ಇದು ಲೈವಲ್ಲಿ ಹೇಳೋಂಥ ಜಾತಕ ಅಲ್ಲ. ಒಳ್ಳೆದಾಗಲಿ. ಎಸ್ ಸರ್, ಮತ್ತೊಬ್ಬರು ಇದ್ದಾರೆ ಜ್ಯೋತಿ ಅಂತೇಳಿ. ಮೇಡಮ್ ಅವ್ರ ನಮಸ್ಕಾರ. ಹಲೋ ಹಲೋ ಶ್ರುತಿ ಅವರೇ ನಮಸ್ಕಾರ. ಶ್ರುತಿ, ನಮಸ್ತೆ ಸರ್. ಎಸ್ ಗುರುಜಿ ಇದ್ದಾರೆ, ಮಾತಾಡಿ. ಸರಿ ಸರ್. ಹಲೋ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು ಜ್ಯೋತಿನ ಸುದ್ದಿನ? ಶ್ರುತಿ ಸರ್. ಶ್ರುತಿ. ಹೇಳಿ ಶ್ರುತಿ ಅವ್ರು, ಏನು ಕೇಳ್ತೀರಾ? ನನ್ನ ಮಗಳು ನನ್ನ ಗಂಡನ ಬಗ್ಗೆ ಕೇಳಬೇಕಾಯ್ತು ಸರ್. ನಿಮ್ಮ ಮಗಳು ನಿಮ್ಮ ಗಂಡನ ಬಗ್ಗೆ ಕೇಳ್ಬೇಕಾ? ನೀವು ಮಗಳ ಬಗ್ಗೆ ಗಂಡನ ಬಗ್ಗೆ ಕೇಳ್ಬೇಕಾ? ಹೌದು ಸರ್. ಅವರ ಜೀವನ ಹಿಂಗೆ ಏನು, ನಮ್ಮ ಮಗಳದು ಮುಂದದು ನನ್ಗೆ ಮನೆ ಸ್ವಲ್ಪ ಸಮಸ್ಯೆ ಜಾಸ್ತಿ ಆಗಿದೆ, ಅದರಿಂದ. ನೀವು ಯಾವ ಊರು? ನಮ್ದು ತುರುವೇಕೆರೆ ಸರ್. ಜಡಮೈಸಂದ್ರ? ಜಡಮೇಶ್ವರ ಕಡೆ. ಮಗಳಿಗೆ ಮದುವೆ ಆಯಿತಾ? ಇಲ್ಲ ಇನ್ನು ಸರ್, ಅವಳಿಗೆ ಈಗ 8 ವರ್ಷ. ಕೊಡಿ ಡೇಟ್ ಆಫ್ ಬರ್ತ್. 24/12. 24/12. 2018. 2018. ಟೈಮಿಂಗ್ಸು? 12:55 ಸರ್, ಬೆಳಗಿನ ಜಾವ. 12:55. ಏನು ಇಷ್ಟ ಆಗುತ್ತೆ ನಮ್ಮ ಕಾರ್ಯಕ್ರಮ ನಿಮಗೆ? ಸರ್, ನಿಮ್ ಕಾರ್ಯಕ್ರಮದಾಗೆ ನಾನು ಒಂದ್ಸಲಿ ಫೋನ್ ಮಾಡಿ ಎಲ್ಲ ಕೇಳಿದ್ದು ಸರ್. ನೀವ್ ಹೇಳ್ದಂಗೆ ಆಯ್ತು ನಮ್ಮ ಯಜಮಾನ್ರದ್ದು. ಅದಕ್ಕೆ ಸರ್ ನಾವ್ ನೋಡ್ತಾ ಇರ್ತೀವಿ ಸರ್ ನಿಮ್ ಪ್ರೋಗ್ರಾಮ ಡೈಲಿ. ಏನಾಯ್ತು? ಸರ್, ಅದೇ ನಮ್ಮ ಯಜಮಾನ್ರ ಬಗ್ಗೆದು ಜಮೀನಿಂದ ಸ್ವಲ್ಪ ಕೇಳಿದ್ದು. ಅದು ಅವಾಗ ಸ್ವಲ್ಪ ಜನ ಬಂದು ತಿರ್ಗಾ ತಿರ್ಗಾ ಪ್ರಾಬ್ಲಮ್ ಆಯ್ತು ಸರ್. ಅದು ಅದರಿಂದ ಅದು ಒಂದು ವ್ಯಾಪಾರಕ್ಕೆ ಇಟ್ಟಿದೀವಿ. ಅದು ಬರ್ತಾರೆ ಹೋಗ್ತಾರೆ, ವಾಪಸ್ ಏನು ಆಗ್ತಾ ಇಲ್ಲ ಸರ್. ಅದು ಬೇರೆ ಜಮೀನು ಮಾರಕ್ಕೆ ಇಟ್ಟಿದ್ರಾ? ಹೌದು ಸರ್. ಎಷ್ಟು ಎಕರೆ? ಎಕರೆಗಟ್ಲೆ ಏನಲ್ಲ ಸರ್, 2 ಕುಂಟೆ ಮಾರಕ್ಕೆ ಇಟ್ಟಿದೀವಿ ಅಷ್ಟೇ, ಯಡಿಯೂರ ಹತ್ರ. ಮೇನ್ ರೋಡ ಒಳಗಡೆನಾ? ಒಳಗಡೆ ಇದೆ ಸರ್. ನಿಮ್ಮ ಮಗಳನ್ನ ಏನು ಓದಿಸ್ಬೇಕು ಅಂತ ಇದ್ದೀರಾ? ಸರ್, ಅವಳನ್ನ ಇಂಜಿನಿಯರ್ ಮಾಡ್ಬೇಕು ಅಂತ ಇದೀವಿ. 100ಕ್ಕೆ 100 ಆಗ್ತಾಳೆ? ಆಗುತ್ತೆ ಸರ್. 100% ಆಗುತ್ತೆ. ಥ್ಯಾಂಕ್ ಯು ಸರ್. ನಿಮ್ಮ ಮಗಳು ಫಾರಿನ್ ಮದುವೆ ಆಯ್ತಲ್ಲ, ಓಕೆನಾ? ಫಾರಿನ್ಗೆ ಅವಳಿಗೆ ಒಳ್ಳೆ ಜೀವನ ಸಿಕ್ಕರೆ ಸಾಕು ಸರ್ ನಮಗೆ. ಇಲ್ಲ, ಒಳ್ಳೆ ಗಂಡ ಸಿಗ್ತಾನೆ. ನಿಮ್ಮ ಮಗಳು ತುಂಬ ರಿಚ್ ಪೀಪಲ್ಸ್ ಆಗ್ತಾಳೆ. BMW ಬೆಂಚ್ ಕಾರ್ ಓಡಾಡ್ತಾಳೆ. 4ನೇ ಮನೇಲಿ ಶನಿ ಇದ್ದಾನೆ, ಸೂರ್ಯ ಇದ್ದಾನೆ. ಬಹಳ ಅದ್ಭುತವಾದ ಜಾತಕ. 100% ಅವಳ ಲೈಫಲ್ಲಿ BMW ಬೆಂಚ್ ಕಾರ್ ಇರುತ್ತೆ. ಅವ್ರ ಮನೇಲಿ ವಾಚ್ಮೆನ್ ಕೂಡ ಇರ್ತಾರೆ, ಡ್ರೈವರ್ ಇರ್ತಾರೆ, ಮನೆ ಕೆಲಸದವ್ರು ಇರ್ತಾರೆ. ಲೈಫಲ್ಲಿ ತುಂಬ ಚೆನ್ನಾಗಿರ್ತಾಳೆ. ಸಂಪಾದನೆಲಾಗಿ ಒಂದು ಕಂಪ್ನಿ ನಡೆಸೋಂಥ ಜಾತಕ. ಇವಾಗ ನಿಮಗೆ ನಿಮ್ಮ ದನ ಕರು ಸಾಕಿದ್ದು ನಿಮ್ಮದೇ ಇರ್ಬೋದೇನೋ ಇಷ್ಟು ವರ್ಷ ನೀವು, ಅಲ್ವಾ? ಸರ್, ನಾವೇನು ಸಾಕಿಲ್ಲ ಸರ್ ದನಕರವ. ಅದೇ ನಮ್ಮ ಅಪ್ಪ ಸಾಕಿದ್ರಂತೆ ಸರ್. ಇಲ್ಲಿ ನಮ್ಮ ಮದ್ವೆ ಮಾಡ್ಕೊಡ್ತಾರೆ, ನಮ್ಮ ಮನೇಲಿ ಅವ್ರು ಸಾಕಿದ್ರಂತೆ. ಈಗೇನು ಸಾಕಿಲ್ಲ ಸರ್. ಒಟ್ಟಿನಲ್ಲಿ ನೀವು ದನ ಕರು ಸಾಕಿರೋ ಫ್ಯಾಮಿಲಿ ತಾನೇ? ಹೌದು ಸರ್. ನಿಮ್ಮ ಮಗಳಿಗೆ ಅದೆಲ್ಲ ಇರಲ್ಲ. ವರ್ಕರ್, ಒಂದು ಕಂಪ್ನಿ ಮಾಡ್ತಾಳೆ, ಕಾರ್ ಡ್ರೈವರ್ ಎಲ್ಲ ಇರ್ತಾರೆ. ಚೆನ್ನಾಗಿ ಓದಿಸಿ ನಿಮ್ಮ ಮಗಳಿಗೆ, ಅದೇ ದೊಡ್ಡ ಆಸ್ತಿ. ಹೌದು ಸರ್. ಸರ್, ನಮ್ಮ ಮನೆಯವ್ರದ್ದು ಸ್ವಲ್ಪ ಹೇಳ್ಬೇಕಾಯ್ತು ಸರ್. ಅವ್ರು ನಾಳೆ ಫೋನ್ ಮಾಡಿ, ಒಬ್ರಿಗೆ ಒಂದೇ ಕರೆಯಲ್ಲಿ ನಾಳೆ ಫೋನ್ ಮಾಡಿ ಹೇಳೋಣ. ಗುರುಜಿ, ಇವತ್ತಿನ ನಂಬರ್ ಏನಿದೆಯಲ್ಲ 24, ಆ ನಂಬರ್ಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಇದೆ ಅಂತ ಹೇಳಿದೆ. ಅಂದರೆ ಯಾವ ಮೊಬೈಲ್ ಸಂಖ್ಯೆನ ಯೂಸ್ ಮಾಡಬೇಕು ಅಂತೇಳಿ, ಅದಕ್ಕಿದು ಏನು ಸಂಬಂಧ ಇದೆ? 24 ಪ್ಲಸ್ ಮೊಬೈಲ್ ಸಂಖ್ಯೆ ನೋಡಿ. 24ನೇ ತಾರೀಕಲ್ಲಿ ಹುಟ್ಟಿದವ್ರಿಗೆ ಈ ಮೊಬೈಲ್ ನಂಬರ್ ಸಂಖ್ಯೆಯಲ್ಲಿ ಅವ್ರ ಬರ್ತ್ ನಂಬರಲ್ಲಿ 24ರಲ್ಲಿ ಹುಟ್ಟಿರ್ತಾರೆ ಒಬ್ಬೊಬ್ಬರು. ಅವ್ರ ಡೇಟ್ ಆಫ್ ಬರ್ತನ್ನ ಟೋಟಲ್ ಮಾಡಿದ್ರೆ 1 ಬರುತ್ತೆ. ಒಬ್ಬೊಬ್ಬರು ಡೇಟ್ ಆಫ್ ಬರ್ತನ್ನ ಟೋಟಲ್ ಮಾಡಿದಾಗ 2 ಬರುತ್ತೆ. ಒಬ್ಬೊಬ್ಬರು ಡೇಟ್ ಆಫ್ ಬರ್ತನ್ನ ಟೋಟಲ್ ಮಾಡಿದಾಗ 3 ಬರುತ್ತೆ. ರಾಜ್ಕುಮಾರ್ ಅವ್ರ ಡೇಟ್ ಆಫ್ ಬರ್ತನ್ನ ಟೋಟಲ್ ಮಾಡಿದಾಗ 2 ಬರುತ್ತೆ.
ಅದೇ ತೆಂಡೂಲ್ಕರ್ ಡೇಟ್ ಆಫ್ ಬರ್ತನ್ನ ಟೋಟಲ್ ಮಾಡಿದಾಗ 3 ಬರುತ್ತೆ. 3 ಸಖತ್ ಪವರ್ಫುಲ್. ಹಾಗಾಗಿ ತೆಂಡೂಲ್ಕರ್ ಅನ್ನೋ ನೇಮ್ ನಂಬರ್ಸ್ 18 ಬರುತ್ತೆ. ಹಾಗೆ ಫಸ್ಟ್ ನೇಮ್ ತುಂಬ ಸಕ್ಸಸ್ಸನ್ನು ಕೊಡುತ್ತೆ. ಸಚಿನ್ ಅನ್ನೋದು 18 ಬರುತ್ತೆ, ತೆಂಡೂಲ್ಕರ್ ಅನ್ನೋದು 32 ಬರುತ್ತೆ. 100% ನೇಮ್ ನಂಬರ್ಸು. ರಾಜ್ಕುಮಾರ್ ಅನ್ನೋ ನೇಮಲ್ಲೂ ಅಷ್ಟೇ 19 ಬರುತ್ತೆ ನೇಮ್ ನಂಬರ್. ಅವ್ರು ಸಖತ್ ಮ್ಯಾಚ್ ಆಗುತ್ತೆ ರಾಜ್ಕುಮಾರ್ ಅನ್ನೋ ಹೆಸರಲ್ಲಿ. ಅವ್ರ ಲೈಫಲ್ಲಿ ಈ ಡಬಲ್ ಊಟದಿಂದ ಡಾಕ್ಟರ್ ರಾಜ್ಕುಮಾರ್ ಅಂತ ಬಂದಮೇಲೆ RR 2 ಸರಿ ಪಾಸ್ ಆಗುತ್ತೆ. ಅದು ವೈಬ್ರೇಷನ್ ಆಗುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅನ್ನೋದು ಬಂದಾಗ ಅದು ಲಕ್ಕನ್ನು ತಂದುಕೊಡುತ್ತೆ. ಸಿಕ್ಕಾಬಟ್ಟೆ ಡಾಕ್ಟರ್ ರಾಜ್ಕುಮಾರ್ ಅಂದಾಗ DR ಪಕ್ಕದಲ್ಲಿ ಬರುತ್ತೆ, ರಾಜ್ಕುಮಾರ್ ಬರುತ್ತೆ, ವೆರಿ ಸಕ್ಸಸ್ ಕೊಡುತ್ತೆ. ಆದರೆ ಜಯಲಲಿತರು ಜಯಲಲಿತಾ ಮಾಡ್ಕೊಂಡ್ರು. ಹಾಗಾಗಿ ಯಾವಾಗಲೂ ಜೆ ಎನ್ ಅಕ್ಷರ ಎಷ್ಟು ನಾವು ಯೂಸ್ ಮಾಡ್ತೀವೋ ಅಷ್ಟು ನಮಗೆ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ. ನೇಮ್ ನಂಬರಲ್ಲಿ ಜೆ ಎನ್ ಅಕ್ಷರ ಸಿಕ್ಕಾಬಟ್ಟೆ ಪ್ರಾಬ್ಲಮ್. ಅದೊಂಥರ ಜೆ ಎನ್ ಅಕ್ಷರ ರೌಡಿಸಮ್ ಲಿಸ್ಟ್ ಸೇರುತ್ತೆ, ಕದ್ದರಾಗಿರುತ್ತೆ. ಅದು ಜೆ ಎನ್ನೇ ಒಂದು ಒಳ್ಳೆ ಲಾಂಗ್ ಥರ ಇರುತ್ತೆ. ಹಿಂಗೆ ಎತ್ಕೊಂಡು ಬಂದರೆ ಒಳ್ಳೆ ಓಮಲ್ಲಿ ಶಿವಾಣೆ ಎತ್ಕೊಂಡು ಬಂದಂಗೆ ಇರುತ್ತೆ. ಒಡ್ಡಿ ಮಗ ಬಿಡಬೇಡ ಅವನ್ನ ಅಂತ ಅನ್ನೋ ಥರ ಇರುತ್ತೆ. 100% ಒಂದೇ ತಟ್ಟಲ್ಲಿ ಅನ್ನ ತಿಂದು ಮೋರ್ತಾ ಇಡ್ತಾರೋ ಅಂತಲ್ಲ, ಹಂಗಿರುತ್ತೆ ಜೆ ಎನ್ ಅಕ್ಷರಕ್ಕೆ. ಪವರ್ ಹಂಗಿರುತ್ತದೆ. ಆ ಜೆ ಎನ್ ಅಕ್ಷರಕ್ಕೂ ಈ ಡೇಟಲ್ಲಿ ಹುಡ್ತವ್ರಿಗೆ ಅತಿ ಹೆಚ್ಚು 6 ಮತ್ತು 3 ಈ ತುಂಬ ಲಕ್ಕಿ ನಂಬರ್ ಕೊಡುತ್ತೆ. ಮೊಬೈಲ್ ನಂಬರ್ 3 ಮತ್ತು 6 ವೆರಿ ಸಕ್ಸಸ್ಸನ್ನು ಕೊಡುತ್ತೆ. ಮತ್ತು ಯಾವಾಗಲಾದರೂ ಸರಿ 7 ತುಂಬ ಲಕ್ಕನ್ನು ಕೊಡುತ್ತೆ. ತೆಂಡೂಲ್ಕರ್ಗೆ ನೋಡಿ ಧೋನಿ ತುಂಬ ದೊಡ್ಡ ಸಕ್ಸಸ್ಸನ್ನು ಕೊಡ್ತಾ ಹೋದರು. ಅವ್ರ ಕ್ಯಾಪ್ಟನ್ಲಿ ಕಪ್ಪನ್ನು ಗೆಲ್ತಾರೆ. ತೆಂಡೂಲ್ಕರ್ ಖುಷಿಯನ್ನು ಕೊಡುತ್ತೆ. ಈ ಥರದೊಂದು ವೈಬ್ರೇಷನ್ ಧೋನಿ 7ನೇ ತಾರೀಕು ಕೊಟ್ಟರಿಂದ ತುಂಬ ಬೆನಿಫಿಟನ್ನು ಕಾಣ್ತಾ ಹೋಗುತ್ತೆ. ತೆಂಡೂಲ್ಕರ್ಗೆ ದಿ ಬೆಸ್ಟ್ ಫ್ರೆಂಡ್ಸು ಕ್ರಿಕೆಟಲ್ಲಿ ಅಂದರೆ ಒಂದು ವೈಬ್ರೇಷನ್ನು ರವಿಶಾಸ್ತ್ರಿ ಬಂದು ತುಂಬ ಅದ್ಭುತವಾದ ಡೇಟು, ಭಾಳ ಅದ್ಭುತವಾಗಿ. ಯಾಕಂದರೆ ಅವ್ರು ಹುಟ್ಟಿರೋದು 29ನೇ ತಾರೀಕು. ನಂಬರ್ 2 ಸಖತ್ ಮ್ಯಾಚ್ ಆಗ್ತಾ ಹೋಗುತ್ತೆ. ಅದೇ ಥರ ನೀವು ಭಾಳ ವಿಶೇಷವಾಗಿ ತುಂಬ ಒಳ್ಳೊಳ್ಳೆ ಪಿಕ್ಚರ್ ರಾಜ್ಕುಮಾರ್ ಒಳ್ಳೊಳ್ಳೆ ಇಯರಲ್ಲಿ ಎಂಡ್ ಆಗಿದೆ. 77 ಬೆಂಗಳೂರಿಂದ ಜ್ಯೋತಿ ಅಂತೇಳಿ. ಜ್ಯೋತಿ ಅವರು ನಮಸ್ಕಾರ. ನಮಸ್ತೆ ಸರ್. ಎಸ್ ಗುರುಜಿ ಇದ್ದಾರೆ, ಮಾತಾಡಿ. ಹಲೋ ನಮಸ್ಕಾರ ಜ್ಯೋತಿ ಅವರೇ. ಗುರುಜಿ ಹೇಗಿದ್ದೀರಾ ಗುರುಜಿ? ನಾನು ಚೆನ್ನಾಗಿದ್ದೀನಿ, ನೀವು? ನಾನು ಚೆನ್ನಾಗಿದ್ದೀನಿ. ತುಂಬಾ ವರ್ಷದಿಂದ ಫಾಲೋ ಮಾಡ್ತಾ ಇದ್ದೀವಿ ಗುರುಜಿ ನಿಮ್ದು. ನಮ್ಮ ಮಕ್ಳಿಗೆಲ್ಲ ನಿಮ್ಮ ಹತ್ರನೇ ಬರ್ತಿರೋದು. ನಮ್ಮ ಮಗಳು ಎಜುಕೇಶನ್ ಬಗ್ಗೆ ಕೇಳಬೇಕಾಗಿತ್ತು ಮತ್ತೆ ಅವಳ ಲೈಫ್ ಬಗ್ಗೆ ಕೇಳಬೇಕಾಗಿತ್ತು. ಏನು ಇಷ್ಟ ಆಗುತ್ತೆ? ನೀವ್ ಹೇಳೋದೆಲ್ಲ ನಿಜ ಆಗುತ್ತೆ. ಮತ್ತೆ ಡೇಟ್ ಎಲ್ಲ ಹೇಳ್ತಿರಲ್ಲ ಅದೆಲ್ಲ ಕರೆಕ್ಟ್ ಆಗಿರುತ್ತೆ. ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತೀವಿ. ನೀವ್ ಹೇಳಿರೋ ಡೇಟ್ ಅಲ್ಲೇ ಎಲ್ಲ ಆಗ್ತಾ ಇರುತ್ತೆ. ಇವಾಗ ಅಂದಾಜ್ ಚೆನ್ನಾಗಿಲ್ಲ ಅಂತ ಇದ್ದೀರಲ್ಲ, ಅದು ಅಷ್ಟೇ. ಮಕ್ಳದೆಲ್ಲ ನೋಡ್ತಾ ಇದೀವಿ, ಎಲ್ಲ ನೀವ್ ಹೇಳ್ದಂಗೆ ಆಗುತ್ತೆ ಗುರುಜಿ. 15 ವರ್ಷ 2013 ನಾನು ನಿಮ್ದು ಫಾಲೋ ಮಾಡ್ತಾ ಇದ್ದೀನಿ ನಂಬರ್ಸ್ ಎಲ್ಲ. ಇವಾಗ ನೋಡಿ ಭೀಮಾ ನದಿ ಕೊಚ್ಚಿ ಹರಿದು ಹೋಗ್ತೈತೆ. ಹಾ ಹೌದು. ನನಗೆ ಈ ಭೀಮಾ ನದಿ ಅಂತ ಒಂದು ಕನ್ನಡ ನ್ಯೂಸಲ್ಲಿ ಒಬ್ಬರು ಕೂಡ ಹೆಸರನ್ನೇ ಹೇಳಿಲ್ಲ. ನಾನು ಇವತ್ತು ಬೆಳಗ್ಗೆ ತಮಿಳಲ್ಲಿ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀನಿ. ಒಂದು ಹುಡುಗಿ ಒಬ್ಬಳೇ ಏನು ಕಟ್ ಮಾಡಿ ಹಾಕಿದ್ದಲ್ಲ ಗೊತ್ತಾ, ನಡೆಯೋ ಪ್ರಪಂಚದ ನ್ಯೂಸ್ಗಳನ್ನ ಕಳೆದೋಗ್ಬಿಟ್ಟೆ ನಾನು. ಒಂದು ಎಜುಕೇಷನಲ್ಲಿ ಒಂದು ಕೂಡ ಕನ್ನಡ ನ್ಯೂಸ್ ಚಾನಲ್ಲಿ ಒಬ್ಬರು ಕೂಡ ಆ ಹೆಸರನ್ನ ಪ್ರಿಡಿಕ್ಷನ್ ಮಾಡಿಲ್ಲ. ಸುಮ್ಮನೆ ಏನೋ ಒಂದು ಆಗ್ತೈತೆ, ಅದ್ರ ಬಗ್ಗೆ ಒಂದು ಕಂಟೆಂಟ್ ಒಂದು ಸಬ್ಜೆಕ್ಟ್ನ ಪ್ಯಾಕೇಜಾಗಿ ಮಾಡಿಲ್ಲ. ಆದರೆ ನಾನು ಆಮೇಲೆ ಇಮಿಡಿಯೇಟ್ಲಿ ನಾನು ಇನ್ಸ್ಟಾಗ್ರಾಮಲ್ಲಿ ಫ್ರೆಂಡ್ ರಿಕ್ವೆಸ್ಟ್ ಮಾಡ್ಕೊಂಡೆ, ಈ ಸಬ್ಜೆಕ್ಟ್ ಬೇಕು, ನಾನು ಯಾವಾಗಲಾರು ಮಾತಾಡೋಣ. ಹೇಗೆ ಮಾತಾಡ್ತಾರೆ ಅಂದರೆ ಒಂದು ಸಬ್ಜೆಕ್ಟನ್ನು ಜನಕ್ಕೆ ಎಕ್ಸಾಮ್ ಬರೆದು ಪಾಸ್ ಆಗೋ ಥರ ನ್ಯೂಸ್ ಇರಬೇಕು. 100% ಆ ಥರ ಒಂದು ನ್ಯೂಸ್ ಕೊಡಬೇಕು. ಏನೋ ಒಂದು ಘಟನೆ ನಡೆದಿದ್ದು, ಒಂದು ಘಟನೆ ನಡೆದಿದ್ದು ಅಂತಿರುತ್ತೆ. ಎಷ್ಟು ಗಂಟೆಗೆ ನಡೆದಿತ್ತು ಅಂತ ಹಾಕಲ್ಲ. ಇವು ಬೆಳಗ್ಗೆ 2:15 ಅದನ್ನೇ ಮಾತಾಡಿರ್ತಾರೆ, ರಾತ್ರಿ 9 ಗಂಟೆಲಿ ಅದನ್ನೇ ಮಾತಾಡ್ತಿರ್ತಾರೆ. ಆ ಕ್ಲೈಮ್ಯಾಕ್ಸ್ ಟೈಮ್ ಸಮೇತ ಹಾಕಬೇಕು. ಯಾಕಂದರೆ ಇವತ್ತು ತುಂಬ ಫಾಸ್ಟಾಗಿರುತ್ತೆ. ಈ ಘಟನೆ ನಡೆದಿದ್ದು ಮಧ್ಯಾಹ್ನ 2:15 ಅನ್ನಕ್ಕಲ್ಲ, ಇದು ಹುಬ್ಳಿಲಿ ನಡೆದಿತ್ತು ಅಂದ್ಬಿಡ್ತಾರೆ. ಯಾವಾಗ ಆಯ್ತು ಅನ್ನೋದು ಮನುಷ್ಯನಿಗೆ ಬೇಕಲ್ಲ. ಈ ಥರದ್ದೆಲ್ಲ ಒಂದು ಸಬ್ಜೆಕ್ಟನ್ನ ತುಂಬ ನೀಟಾಗಿ ಮಾಡಿಕೊಟ್ಟಾಗ ನಮ್ಮ ನ್ಯೂಸ್ ನೋಡೋಕ್ಕೆ ತುಂಬ ಅನುಕೂಲ ಆಗುತ್ತೆ. ಯಾಕಂದ್ರೆ ನಾನು ನೋಡ್ಬೇಕಾದ್ರೆ ನಾನು ನೊಂದ್ಕೊತಾ ಇರ್ತೀನಿ, ಏನಪ್ಪ ಇವರು ಬೆಳಗ್ಗೆಲ್ಲೂ ಇದನ್ನ ಹೇಳ್ತಾರೆ, ಸಂಜೆನೇ ಹೇಳ್ತಾರೆ, ಯಾವ ಟೈಮಲ್ಲಿ ಆಯಿತು. ಭಾಳ ಅದ್ಭುತವಾಗಿ ಅದನ್ನು ಮೆನ್ಷನ್ ಮಾಡಲ್ಲ. ಅದನ್ನು ನನಗೆ ಬಿ ಎನ್ ಅಕ್ಷರಕ್ಕೆ ಎಮ್ ಎನ್ ಅಕ್ಷರಕ್ಕೆ ಎಮ್ ಅನ್ನೋದು ಒಂದು ಅದೆಲ್ಲವೂ ಕೂಡ ಹೇಳಿದೆ. ಎಮ್ ಅನ್ನೋದು ಮಸ್ಟ್ಲೇ ಆಗಿರ್ಬೋದು, ಎಲ್ಲವೂ ಕೂಡ ಎಮ್ ಎನ್ ಅಕ್ಷರದ ಅದು ನದಿ ಹೆಸರೇನೋ ಹೇಳಿದ್ರು. ಅದು ನನ್ನ ಹತ್ರ ಇದೆ, ಅದು ಏನೂ ಗೊತ್ತಿಲ್ಲ, ಅದು ಬಾಯಲ್ಲಿಲ್ಲ. ನಾನು ಸೇವ್ ಮಾಡಿ ಇಟ್ಕೊಂಡೆ. ಆ ಹುಡುಗಿ ಸಖತ್, ನಾನು ಕಳೆದೋಗ್ಬಿಟ್ಟೆ. ಎಲ್ಲ ವೀಡಿಯೋನೂ ಅವಳು ಒಬ್ಬಳೇ ಮಾಡಿದ್ದಾರೆ. ಅಂದರೆ ಓನಾಗಿರೋ ಪಾಪ ಬರೀ ನ್ಯೂಸ್ ಬಗ್ಗೆನೇ ಯಾವುದು ಒಂದು ಸಣ್ಣ ಮಗು ಯಾವ ಊರಲ್ಲಿ ನಮ್ಮ ಚಿಕ್ಕಮಂಗ್ಳೂರಲ್ಲಾಗಿರೋ ಘಟನೆ, ಮಂಗ್ಳೂರಲ್ಲಾಗಿರೋ ಘಟನೆ ಆಲ್ ಓವರ್ ವರ್ಲ್ಡ್ ನ್ಯೂಸನ್ನು ನೀಟಾಗಿ ಮಾಡಿದ್ದಾರೆ. ಇದು ಬೇಕು, ಇದೊಂದು ಯಾವ ಭಾಷೆ ಆದರೆ ಅಂತೆ ನಮ್ಗೆ ನೋಡೋಕ್ಕೆ ನ್ಯೂಸ್ ಬೇಕಲ್ಲ ಅಲ್ವಾ? ಹೋಗಿ ಇವಾಗ ಏನು ಕೇಳಬೇಕು ಅಂತ ಇದ್ದೀರಾ? ನಮ್ಮ ಮಗಳು ಎಜುಕೇಶನ್ ಮತ್ತೆ ಅವಳ ಜೊತೆ ಹೇಗಿರುತ್ತೆ ಲೈಫ್ ಅಂತ ಕೇಳಬೇಕಾಗಿತ್ತು. ಡೇಟ್ ಆಫ್ ಬರ್ತ್ 10/11/2017. 10/11/2017 ಮಧ್ಯಾಹ್ನ 1:02 2017 ಟೈಮಿಂಗ್ಸು
1 ಗಂಟೆ 2 ನಿಮಿಷ ಮಧ್ಯಾಹ್ನ. 1 ಗಂಟೆ 2 ನಿಮಿಷ. ನಿಮ್ಮ ಪ್ರೋಗ್ರಾಮ್ ನೋಡಿ ನಾವು ಎಷ್ಟೊಂದು ಕಲ್ತ್ಕೊಂಡಿದ್ದೀವಿ ಗುರೂಜಿ. ಹೇಗಿರುತ್ತೆ ಹೇಗೆ ಅಂತ ನೋಡೋದು. ನಾನು ತುಂಬ ಜನಕ್ಕೆ ಪಾಠ ಮಾಡಿದ್ದೀನಿ ಮೇಡಮ್. ನಮಗೂ ಸರ್ ಇನ್ನೊಂದ್ಸಲ ಕ್ಲಾಸ್ ಮಾಡಿ ಸರ್, ಆನ್ಲೈನ್ ಆದ್ರೂ. ಇಲ್ಲ, ಒಂದು 5,000 ಜನಕ್ಕೆ ಪಾಠ ಮಾಡಿರ್ಬೋದು ನಾನು. ತುಂಬ ಜನ ಟಿ ವಿಲಿ ಜ್ಯೋತಿಷ್ ಹೇಳ್ತಾ ಇದ್ದಾರೆ ನನ್ನ ಹತ್ರ ಕಲ್ತವರು. ನನ್ನ ಒಬ್ಬನ ಹತ್ರ ಕಲ್ತವ್ರೇ ಟಿ ವಿಲಿ ಜ್ಯೋತಿಷ್ ಹೇಳ್ತಾ ಇರೋದು. ಇನ್ನು ಇವತ್ತರ ಕರ್ನಾಟಕದಲ್ಲಿ ನಾನು ಕ್ಲಾಸ್ ಮಾಡ್ತೀನಿ. ನಾನು ಕ್ಲಾಸ್ ಒಬ್ಬರು ಸ್ಟೂಡೆಂಟ್ಗಳು ಒಬ್ಬರು ಬಂದಿಲ್ಲ ನಮ್ಮ ಸ್ಟೂಡೆಂಟ್ ಆಗಿ. ಹೇಳಿ, ಏನು ಪ್ರಶ್ನೆ ಇದು? ಎಜುಕೇಶನ್ ಹೇಗಿರುತ್ತೆ ಮತ್ತೆ ಲೈಫ್ ಹೇಗಿರುತ್ತೆ ಅಂತ ಕೇಳಬೇಕಾಯ್ತು ಗುರೂಜಿ. ಎಜುಕೇಷನ್ ಏನೇನು ಮಾಡಿಸ್ಬೇಕು ಅಂತ ಆಸೆ ಇದೆ? ಎಜುಕೇಶನು ಅವಳು ಹೇಳ್ತಾ ಇದ್ದಾಳೆ, ನಾನು ಪೊಲೀಸ್ ಏನಾರು ಆಗ್ತೀನಿ ಈ ರೀತಿ ಅಂತ ಹೇಳ್ತಾ ಇದ್ದಾಳೆ. ನೋಡಬೇಕು. ನಿಮ್ಮ ಮಗಳಿಗೆ ಶುಕ್ರ ಗ್ರಹ ಸೂರ್ಯ ಗ್ರಹ ತುಂಬ ಚೆನ್ನಾಗಿದ್ದಾನೆ. ಸೂರ್ಯನ ಜೊತೆ ಶುಕ್ರ ಗ್ರಹ. ಪೊಲೀಸ್ಗಿಂತ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಕೆಲಸ ಮಾಡೋದು ತುಂಬ ಒಳ್ಳೆಯದಾಗುತ್ತೆ. ಏನು ಹೇಳಿ? ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಕೆಲಸ ಚೆನ್ನಾಗಿರುತ್ತೆ. ಮತ್ತು ಅದು ಬಿಗ್ ಲೆಕ್ಚರಿಂಗ್ ಕೆಲಸಗಳು ತುಂಬ ಟಾಪಲ್ಲಿ ಆಗಿ ಬರುತ್ತೆ. ಗುರು ಜೊತೆಗೆ ಸೂರ್ಯ ಗ್ರಹ ಇದ್ದು ಶುಕ್ರನಿದ್ರೆ ತುಂಬ ಲೆಕ್ಚರಿಂಗ್ ಕೆಲಸ, ಸಬ್ ರಿಜಿಸ್ಟ್ರ್ ಆಫೀಸ್ ಕೆಲಸ. ಮತ್ತು ಬುಧ ಗ್ರಹ ತುಂಬ ಚೆನ್ನಾಗಿ 10ನೇ ಮನೇಲಿ ಟಾಪ್ ಆಡಿಟ್ರ್ ಆಗ್ಬೋದು. ತುಂಬ ಚೆನ್ನಾಗಿ ಮ್ಯಾಕ್ಸ್ನ ಚೆನ್ನಾಗಿ ತಲೆಗೆ ಉಪಯೋಗಿಸಿ ಪ್ಲ್ಯಾನ್ ಮಾಡಿದ್ರೆ ತುಂಬ ಚೆನ್ನಾಗಿ. ಬುಧ ತುಂಬ ಚೆನ್ನಾಗಿದೆ. ನನ್ನ ಮಗಳಿಗೆ ಬುಧ ತುಂಬ ಚೆನ್ನಾಗಿದೆ. ನನ್ನ ಮಗಳು ನಂಬರ್ 1 ಮ್ಯಾಕ್ಸಲ್ಲಿ, ಅದ್ಭುತವಾದ ಮ್ಯಾಕ್ಸಲ್ಲಿ ನಂಬರ್ 1. ಸ್ಕೂಲ್ಗೆ ಫಸ್ಟ್ ಬರ್ತಾಳೆ ನಮ್ಮ ಆಲ್ಯ. ಹಾಗಾಗಿನೇ ಬುಧ ಚೆನ್ನಾಗಿದ್ದಾನೆ. ನಿಮ್ಮ ಮಗಳಿಗೆ 100% ಗೌರ್ಮೆಂಟ್ ಕೆಲಸ ಸಿಗುತ್ತೆ. ಗುರುಜಿ 8ನೇವನಾಗಿ 10ನೇ ಮನೇಲಿ ಇದ್ದಾನಲ್ಲ, ಅದೇನಾದ್ರು ತೊಂದರೆ ಆಗುತ್ತಾ ಬುಧ ಏನಾರು? ಇಲ್ಲ, 10ನೇ ಮನೇನು ಮತ್ತು 8ನೇ ಮನೇನು ಪರಿವರ್ತನೆ ಆಗಿದ್ದಾರಲ್ವಾ? ಅರ್ಥ ಆಯ್ತಾ ನಿಮಗೆ? ಅರ್ಥ ಆಯ್ತು. 8ನೇ ಮನೇನು 10ನೇ ಮನೇನು ಪರಿವರ್ತನೆ ಆದ್ರೆ ಲಾಭ ಜಾಸ್ತಿ. ಕುಜ ಮತ್ತು ಬುಧ ಪರಿವರ್ತನೆ ಆಗ್ತಾರೆ, ಅದು ಬೆನಿಫಿಟ್. ಮತ್ತು ಲಗ್ನಾಧಿಪತಿ 11ನೇ ಮೇಲಿರೋ ಅದು ಲಾಭ. ಮತ್ತು 11ಕ್ಕೆ 11ನೇ ಮೇಲಿರೋದು ಗುರು ಇನ್ನೂ ಲಾಭ. ಮತ್ತೆ 6ನೇ ಮನೇಲಿ ರಾಹು ಮತ್ತೆ ಚಂದ್ರ ಇರೋದು ಅದೇನಾದ್ರು ತೊಂದರೆನಾ? ಇಲ್ಲ, 6ನೇ ಮನೇಲಿ ಚಂದ್ರ ಅವ್ನು ಸ್ವಂತ ಮೇಲೆ ಅವನಿದ್ದಾನೆ. ಒಳ್ಳೆಯದು. ಚಂದ್ರ ಜಾಗದಲ್ಲಿ ಎಲ್ಲರಿಗೂ ಕೆಡಬೇಕು, ಚೆನ್ನಾಗಿರಬಾರ್ದು. ಕೆಟ್ಟರೆ ಚೆನ್ನಾಗಿರುತ್ತೆ. ಇವಾಗ ನನಗೆ ನೋಡಿ, ನನ್ನ ಜಾಗದಲ್ಲಿ ಚಂದ್ರ, ನನ್ನ ಕಟಕ ರಾಶಿಗೆ ಅವನಿಗೆ 8ನೇ ಮನೆ, ಲಗ್ನಕ್ಕೆ 10ನೇ ಮನೆ. ಯಾರ ಜಾಗದಲ್ಲಿ ಕುಜ ಕೆಟ್ಟಿರ್ತಾನೋ ಅವ್ರು ತುಂಬ ದೊಡ್ಡ ವ್ಯಕ್ತಿ ಆಗ್ತಾರೆ. ಎಲ್ಲ ಚಂದ್ರ ಕೆಟ್ಟಿದ್ರೆ, ಚಂದ್ರ ಚೆನ್ನಾಗಿದ್ರೆ ಹೆಂಗೆ ಗೊತ್ತಾ, ದಬಂದು ಮಾತಾಡ್ತಾರೆ. ಕೆಟ್ಟರೆ ಸುಮ್ಮನೆ ಇರ್ತಾರೆ. ಏನೇಳಿ? ಕೇಳಿಸ್ತಾ ಇದೆಯಾ ಜ್ಯೋತಿ ಅವರೇ? ತುಂಬ ಚೆನ್ನಾಗಿ ಜ್ಯೋತಿಷ ಚೆನ್ನಾಗಿ ಮಾತಾಡೋದು ನಂಗೆ ತುಂಬ ಖುಷಿ ಆಯಿತು. ನೀವು ಮಾತಾಡಿದ್ಕೊಂಡು ನಾನು ಎಕ್ಸ್ಟ್ರಾ ಮಾತಾಡಿದೆ. ಇಲ್ಲ ಸರ್, ನಿಮ್ಮನ್ನು ನೋಡಿ ನಾನು ಇಷ್ಟು ಕಲ್ತ್ಕೊಂಡಿದ್ದೀನಿ, ಅದಕ್ಕೆ ಹೇಳ್ತಾ ಇದ್ದೀನಿ ಕ್ಲಾಸ್ ಮಾಡಿ ಸರ್, ಒಂದ್ಸಲ ಜಾಯ್ನ್ ಆಗಬೇಕು ಅಂತ ಆಸೆ ಇದೆ, ಅದಕ್ಕೋಸ್ಕರ. ಏನು ನಾನು ನೋಡಿ ಎಷ್ಟು ಜನ ಕಲ್ತಿಲ್ಲ ಅಲ್ವಾ? ಹೌದು. 12ನೇ ಮನೆ ಶನಿ ಇದ್ರೆ ಮನೇಲೆ ದೆಟ್ಟಾಗಿರುತ್ತೆ ಅಂತ ಹೇಳ್ತಾರಲ್ಲ, ಅದೆಲ್ಲ ನಿಜ. ಎಷ್ಟೊಂದ್ ಜನ ಜಾತಕ ನೋಡಿ ನಾವು ಅಬ್ಸರ್ವ್ ಮಾಡಿದೀವಿ, ಅದೆಲ್ಲ ನಿಜ ಗುರೂಜಿ. ಈ ವರ್ಲ್ಡಲ್ಲಿ ಒಂದು ಗ್ರಂಥದಲ್ಲಿ ಇಷ್ಟು ಸಬ್ಜೆಕ್ಟ್ ಇಲ್ಲ. ಇಷ್ಟು ವರ್ಷ ಸಬ್ಜೆಕ್ಟ್ ಜ್ಯೋತಿಷ ಕ್ಲಾಸ್ ಮಾಡಿದಲ್ಲ, ಒಬ್ರಿಗೂ ಇದು ಗೊತ್ತಿಲ್ಲ. ನಾನು ಇದರಿಂದ ತುಂಬ VIP ಜಾತಕಗಳು ನೋಡಿದ್ದೀನಿ. ಮತ್ತು ಓಪನ್ನಾಗಿ ಹೇಳ್ತೀನಿ, ಹೇಳಿ ದಿವಸ ಹೆಂಗಿರೋ ಜಾತಕ ನೋಡ್ತೀನಲ್ಲ, ನನ್ನ ದಿವಸ ಇದೇ ಕೆಲಸ ಅಲ್ವಾ? ಎಲ್ಲರೂ ನಾನೇನು ಹೋಗಲ್ಲ. ಹಾಗಾಗಿ ಗ್ರಹಗಳು ಹೇಳ್ತೀನಲ್ಲ. ನಿಮ್ಮ ಮಗಳಿಗೆ ಶನಿ ಅನ್ನೋದಲ್ಲಿದ್ದಾನೆ, ತುಂಬ ಒಳ್ಳೆಯದು. ನಿಮ್ಮ ಮಗಳಿಗೆ ಇನ್ನೊಂದು ಏನು ಬೆನಿಫಿಟ್ ಗೊತ್ತಾ, ಕುಜನೂ ಶನಿ ನೋಡ್ತಾರೆ, ಅದು ಒಳ್ಳೆಯದು. ಯಾವ ಥರ ಆಪ್ರೇಷನ್ ಆಗ್ಬೋದು, ಇಲ್ಲ ನಿಮಗಾರ ಆಗ್ಬೋದು, ಅವಳಿಗಾರ ಆಗ್ಬೋದು. ನಿಮಗೇನಾಗಿಲ್ಲ ಇನ್ನೋರ್ಗೂ? ಇಲ್ಲ ಗುರುಜಿ, ನಂಗೇನಿಲ್ಲ, ಆರಾಮಾಗಿದ್ದೀನಿ. ಅವಳಿಗೆ ಆಗ್ಬೋದು. ಮಗಳು ಹುಟ್ಟಿದೆ ನಾರ್ಮಲ್ಲಾ? ನಾರ್ಮಲ್. ಅದನ್ನು ಯಾಕಂದರೆ ಕುಜ ಬಂದು ಶನಿ ನೋಡಿದರೆ ಒಂದು ಸಲ ಆಪ್ರೇಷನ್ ಆಗುತ್ತೆ, ಇಲ್ಲ ಕೈ ಏಟಾಗುತ್ತೆ, ಬಿದ್ದು ರಕ್ತ ಬರುತ್ತೆ, ಇದೆಲ್ಲ ಮಾಡ್ಕೊತಾರೆ. ಅವಳಾಗವಳೆ ಹೋಗಿ ಏಟ್ ಮಾಡ್ಕೊಳ್ತಾಳೆ ಗುರುಜಿ, ಯಾರೇನು ಹೊಡಿಯಲ್ಲ, ಏನಿಲ್ಲ. ಗೊತ್ತಿಲ್ಲ, ಅದೊಂದು ಮಾಡ್ಕೊಂತೀವಿ. ನನಗೂ ಕುಜ ಶನಿ ನೋಡ್ತಾನೆ, ನಾವಿಬ್ಬರು ಹಂಗೆ, ನಾನು ಹಂಗೇನೆ ಬ್ಯಾಡ್ದೆಲ್ಲ ಮೈ ಮೇಲೆ ತಾಕಿದ್ನಲ್ಲ, ಅದೆಲ್ಲ ನನ್ನ ಇದೇ ಕಾಂಬಿನೇಷನ್ಗೆ ಹಾಕಿನದು. ಓಕೆ, ಒಳ್ಳೆಯದಾಗಲಿ. ಏನು ಹೇಳ್ತೀವಿ ಗುರುಜಿ ಕೊನೆಯದಾಗಿ 24ನೇ ತಾರೀಕು ತುಂಬ ಪವರ್ಫುಲ್ ಅಂತ ಒಂದು ಡೇಟು, ಅದ್ಭುತವಾದ ಒಂದು ಡೇಟು. 24ರಲ್ಲಿ ಹುಟ್ಟೋಕ್ಕೆ ತುಂಬ ಪುಣ್ಯ ಮಾಡಿರಬೇಕು. 24ನ ಒಂದು ನಂಬರ್ಸು ಬ್ಯೂಟಿಫುಲ್ ನಂಬರ್ಸು. ಯಾಕಂದರೆ 24ನ ನಂಬರ್ಸ್ನ ನೀವು ಅತಿ ಹೆಚ್ಚು ಎಷ್ಟು ಫಾಲೋ ಮಾಡ್ತೀರೋ ಅಷ್ಟು ನಿಮ್ಮ ಲೈಫಲ್ಲಿ ಸಿಕ್ಕಾಪಟ್ಟೆ ಲಕ್ಕನ್ನು, ಎನರ್ಜಿನ ಕೊಡ್ತಾ ಹೋಗುತ್ತೆ. 24ರಲ್ಲಿ ಹುಟ್ಟೋರು ದಯವಿಟ್ಟು ಅತಿ ಹೆಚ್ಚು ಭಾಳ ಅದ್ಭುತವಾಗಿ ಇವತ್ತು ನೈಟು ನೀವು ಮಲಗಬೇಕಾದ್ರೆ 24ನ ನಂಬರ್ಸ್ನ ನೀವೆಲ್ಲರೂ ಕೂಡ ಕೈಲಿ ಬರ್ಕೊಳ್ಳಿ. ತುಂಬ ಪಾಸಿಟಿವ್ ಕೊಡುತ್ತೆ.
ಅದ್ಭುತವಾದ 24ನ ನಂಬರ್ನ ನೀವು ಕೈಲಿ ಬರ್ಕೊಂಡು ಮಲಗೋದು ಮತ್ತು 24 6 ಬರ್ಕೊಂಡ್ರು ಕೂಡ ನಮ್ಮ ಸಖತ್ ಪಾಸಿಟಿವ್ ಬರುತ್ತೆ. ಯಾಕಂದರೆ 6 ನಂಬರ್ನ ನೀವು ಯಾರೇ ಮಲಗಬೇಕಾದ್ರೆ 24 6 ನಂಬರ್ನ ಬರ್ಕೊಳ್ಳಿ. ಲಾಸ್ಟ್ 24 ಅಂದರೆ 246 ನಂಬರ್ನ ನೀವು ಬರೆದು ನೋಡಿ, ಇಲ್ಲ 24 ಬರೆದು ನೋಡಿ, 206 ಬರೆದು ನೋಡಿ. ತುಂಬ ನಿಮ್ಮ ಲೈಫಲ್ಲಿ ನಾಳೆ ಆಗಬೇಕಾದಂಥ ಕೆಲಸ ಎಲ್ಲವೂ ಕೂಡ ನೆರವೇರುತ್ತೆ. ಅದೇ ರೀತಿಯಲ್ಲಿ 24 ನಾಳೆ ಸಿಕ್ಕಾಬಟ್ಟೆ ಎನರ್ಜಿ ಜಗತ್ತಿನಲ್ಲಿ ಎ ಸಿ ಹಾಕಿರೋ ಥರ ಇರುತ್ತೆ. ವೆದರ್ ಎ ಸಿನ ಹಾಕ್ತಂಗಿರುತ್ತೆ. ತುಂಬ ಜನಕ್ಕೆ ಅದು ಗೊತ್ತಿರೋಕ್ಕಲ್ಲ, ತುಂಬ ತಣ್ಣಗಿರುತ್ತೆ ವೆದರು, ಸಿಕ್ಕಾಬಟ್ಟೆ ತಣ್ಣಗಿರುತ್ತೆ ಯಾವಾಗಲೂ ಕೂಡ. 24 ಆದರೆ ಈ ವರ್ಷ 6, 15, 24 ಡೇಂಜರ್ ನಂಬರ್ಸು, ಆದರೆ ಅತಿ ಹೆಚ್ಚು ಸಕ್ಸಸ್ಸು ಕೂಡ ಕೊಡುತ್ತೆ, ಹೆದರಬೇಡಿ. 6, 15, 24ರಲ್ಲಿ ಒಂದಲ್ಲ ಒಂದು ಗಂಡಾಂತರಗಳು ಜಾಸ್ತಿ ನಡೆಯುತ್ತೆ. ಅದರಲ್ಲಿ 24 ಓಕೆ, 15 ಒಂದು ಸ್ವಲ್ಪ 50-50. 6ನೇರಲ್ಲಿ ತುಂಬ ಘಟನೆಗಳು ನಡೆದವೆ. ಆಗ ಈ ವರ್ಷ 6 ಡೇಂಜರ್ ನಂಬರ್ ಅಂತ ಪ್ರೆಡಿಕ್ಷನ್ ಮಾಡಿದೆ. ಇನ್ನು ಮುಂದೆ 6ಕ್ಕೆ ಸಖತ್ ಲಕ್ಕನ್ನು ಕೊಡುತ್ತೆ, ಸಖತ್ ವೈಬ್ರೇಷನ್ ಕೊಡುತ್ತೆ. ನಾಳೆ ಬಂದು ಭಾಳ ವಿಶೇಷವಾಗಿ ಯಾವ ರಾಶಿಗೆ ಟೈಮ್ ಚೆನ್ನಾಗಿದೆ ಒಂದು ಸ್ಟುಟ್ಟಾಗಿ ಹೇಳ್ತೀನಿ. ನಾಳೆ ಲಕ್ಕಿ ನಂಬರ್ಸ್ ಕೂಡ ಹೇಳ್ತೀನಿ. ನಾಳೆ 1, 10, 19 ತಾರೀಕು 50-50 ಇರುತ್ತೆ. 2, 11, 20, 29 ಸಿಕ್ಕಾಪಟ್ಟೆ ರಾಜಯೋಗವನ್ನು ಕೊಡುತ್ತೆ. 3, 12, 21, 3, 12, 21, 30ಕ್ಕೆ 50-50. 4, 13, 22, 31 ತಾರೀಕು ನೋಡ್ತಾರೆ ಸಖತ್ ರಾಜಯೋಗ. 5, 14, 23 ಇನ್ನೂ ರಾಜಯೋಗ. 6, 15, 24 ಲಕ್ಕನ್ನು ಕೊಡುತ್ತೆ. 7, 16, 25 ಸಿಕ್ಕಾಬಟ್ಟೆ ಎನರ್ಜಿನ ಕೊಡುತ್ತೆ. ನಾಳೆ 8, 17, 26 ತುಂಬ ಲಕ್ಕನ್ನು ಕೊಡುತ್ತೆ. 9, 18, 27 ತುಂಬ ಲಕ್ಕನ್ನು ಕೊಡುತ್ತೆ. ಒಂದು ರಾಶಿನ ಚುಟುಕಾಗಿ ಫಾಸ್ಟಾಗಿ ಹೇಳ್ತೀನಿ ಖಂಡಿತ ಕೂಡ. ನಾಳೆ ಮೇಷ ರಾಶಿ ಸಕಲ ಸಂಪತ್ತು ಐಶ್ವರ್ಯ ಕೊಡುತ್ತೆ. ವೃಷಭ ರಾಶಿ ತುಂಬ ಟೆನ್ಷನ್ನ ಕೊಡುತ್ತೆ. ಮಿಥುನ ರಾಶಿ ನಾಳೆಗೆ ಮಕ್ಕಳಿಂದ ತುಂಬ ಒಳ್ಳೆಯ ಶುಭಫಲನ ಕೊಡ್ತೀರಾ. ಕಟಕ ರಾಶಿಯವರಿಗೆ ತಾಯಿಯಿಂದ ಯೋಗವನ್ನು ಬರುತ್ತೆ. ಸಿಂಹ ರಾಶಿಯವರಿಗೆ ಫ್ರೆಂಡ್ಶಿಪ್ಪಿಂದ ಲಾಭ ಇದೆ. ಕನ್ಯಾ ರಾಶಿಯವರಿಗಂತೂ ದುಡ್ಡು ಕೀರ್ತಿ ಹೆಸರು ಅತಿ ಹೆಚ್ಚು ಬರುತ್ತೆ. ತುಲಾ ರಾಶಿಯಲ್ಲಿ ಸಿಕ್ಕಾಬಟ್ಟೆ ಟೆನ್ಷನ್ ಇರುತ್ತೆ, ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ. ವೃಶ್ಚಿಕ ರಾಶಿಯವ್ರಿಗೆ ನರೇಂದ್ರ ಮೋದಿ ತುಂಬ ಟೆನ್ಷನ್ ಆಗುತ್ತೆ. ನಾಳೆ ನರೇಂದ್ರ ಮೋದಿ ಏನು ಟೆನ್ಷನ್ ಆಗುತ್ತೆ ಕಾದು ನೋಡಬೇಕು. ಧನುಸು ರಾಶಿಯವ್ರಿಗೆ ತುಂಬ ರಾಜೋಗುತ್ತೆ. ಈ 2 ದಿವಸದಲ್ಲಿ ಮಕರ ರಾಶಿಯವರಿಗೆ ದುಡ್ಡು ಸಿಗುತ್ತೆ. ಕುಂಭ ರಾಶಿಯವ್ರಿಗೆ ಅತಿ ಹೆಚ್ಚು ದುಡ್ಡು ಸಿಗುತ್ತೆ. ಕೊನೆಯದಾಗಿ ಮೀನ ರಾಶಿಯವರಿಗೆ ನಾಳೆ ತುಂಬ ಟೆನ್ಷನ್ ಇರುತ್ತೆ, ಭಯ ಪಡಬೇಡಿ. ಇದಕ್ಕೆಲ್ಲ ಒಂದೇ ಪರಿವಾರ, ಹಸುನ ಹಾಲನ್ನು ಕುಡೀರಿ ಅತಿ ಹೆಚ್ಚು. ಇಲ್ಲ ಹಸುಗೆ ಏನಾದ್ರು ದಾನ ಕೊಡಿ, ತುಂಬ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಹಸುಗೆ ಏನಾದ್ರು ಒಂದು ಊಟ ಕೊಡಿ, ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ. ಇಷ್ಟೊಂದಾಗ ಈ ಕಾರ್ಯಕ್ರಮ ನೋಡಿದಾಗ ನನ್ನ ಬ್ರಹ್ಮ ನನ್ನ ಭದ್ರಕಾಳಿ 9 ಕೂಡ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ನೋಡಿದವ್ರ ಮನೆ ಉದ್ಧಾರ ಮಾಡಲಿ ಅಂತೇಳಿ ಶ್ರೀ ಪ್ರಕಾಶನಾಥ ಸ್ವಾಮೀಜಿ ಪಾದಕ್ಕೆ ನಮಸ್ಕಾರವನ್ನು ಮಾಡ್ತಾ ಮತ್ತೆ ಎಂದಿನಂತೆ ನಾಳೆ ಸಿಗ್ತೀನಿ. ಧನ್ಯವಾದಗಳು ಎಲ್ಲರಿಗೂ. ಒಳ್ಳೆಯದಾಗಲಿ ನಿಮಗೆಲ್ಲರಿಗೂ. ಥ್ಯಾಂಕ್ ಯು ವೆರಿ ಮಚ್ ಗುರುಜಿ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್ ಸರ್, ನೋಡಿದ್ರಲ್ಲ, ಇದಿಷ್ಟು ಆರ್ಯವರ್ಧನ್ ಗುರುಜಿಯವರ ಮಾತಾಗಿತ್ತು. ನೋಡ್ತಾ ಇರಿ PNS ವಿಸ್ತಾರ ನ್ಯೂಸ್, ನೇರ ನಿಖರ ಜನಪರ.